ಈ ರೀತಿ ಈರುಳ್ಳಿ ದೋಸೆ ನೀವು ನಿಮ್ಮ ಮನೆಯವ್ರಿಗೆ ಮಾಡಿಕೊಟ್ರೆ ಅಂತೂ ಅವ್ರು ನಿಮ್ಮ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಒನ್ ಮೋರ್ ಅಂತ ಅವ್ರು ತಿಂತಾ ಇರ್ತಾರೆ. ನೀವು ಸ್ಟವ್ ಮುಂದೆ ನಿಂತ್ಕೊಂಡು ಮಾಡಿ ಮಾಡಿ ಸುಸ್ತಾಗಿ ಹೋಗ್ತೀರಾ. ಸೊ ಬನ್ನಿ ಹೇಗೆ ಅಂತ ಈ ರೆಸಿಪಿ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಒಂದು 5-6 ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಆಮೇಲೆ ಬ್ಯಾಡಗಿ ಮೆಣಸು ಅಂತ ಏನು ಹೇಳ್ತಾರೆ ಅದು ಅರ್ಧ ಹಾಕ್ಕೊಂಡು, ನಂತರ ಪೇಸ್ಟ್ ಕೂಡ ಇತ್ತು. ಸೊ ಆ ಪೇಸ್ಟ್ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ನೈಸಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಹತ್ರ ಆಲ್ರೆಡಿ ಇರೋ ದೋಸೆ ಬ್ಯಾಟರ್ಗೆ ಇದು ಮಿಶ್ರಣ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ದೋಸೆ ಹಾಕಿದ್ರೆ ಆಯಿತು. ಇದಂತೂ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನಾನು ಸ್ವಲ್ಪ ಗಾರ್ಲಿಕ್ ಜಾಸ್ತಿನೇ ಹಾಕಿದ್ದೆ, ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಗಾರ್ಲಿಕ್ ಫ್ಲೇವರು, ಆ ತುಪ್ಪದ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಬೇಕಾದಂಥ ರೆಸಿಪಿ ಇದು. ನಾರ್ಮಲ್ ಆನಿಯನ್ ದೋಸೆಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು, ಯಾಕಂದರೆ ಇದನ್ನೆಲ್ಲ ರುಬ್ಬಿ ಹಾಕಿರ್ತೀರ. ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಅದರ ಫ್ಲೇವರ್ ಇರುತ್ತೆ, ಬಟ್ ನಿಮಗೆ ಬಾಯಿಗೆ ತಿನ್ನೋಕ್ಕೆ ಸಿಗೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನನಗೆ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.